2014ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಥಿಂಕ್ ಟ್ಯಾಂಕ್ ಅಲ್ಲಿ ಒಬ್ಬಾಗಿರ್ತಕ್ಕಂಥ ಮಣಿಶಂಕರ್ ಅಯ್ಯರ್ ಚಾಯ್ ವಾಲಾ ಚಾಯ್ ಬೇಚನೆ ಕೆ ಲಿಯೆ ಲಾಯಕ್ ಅಂತೇಳಿ ಹೇಳಿದ್ರು. ಚಾಯ್ ಪೇ ಚರ್ಚಾ ಮೂಲಕ ಚಾಯ್ ವಾಲನ ತಾಕತ್ತನ್ನ ತೋರಿಸಿ ಚಾಯ್ ವಾಲಾ ದೇಶದ ಪ್ರಧಾನಮಂತ್ರಿ ಆದರು. ಅವ್ರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಲಾಯಕ್ಕಲ್ಲ, ಬರೀ ಚಾಯ್ ಮಾರಾಟ ಮಾಡ್ಲಿಕ್ಕೆ ಮಾತ್ರ ಲಾಯಕ್ ಅಂತ ಹೇಳಿ ಅಪಮಾನ ಮಾಡೋ ಕೆಲಸ ಮಾಡಿದ್ರು. ದುಡಿಯುವ ವರ್ಗಕ್ಕೆ ಅಪಮಾನ ಮಾಡೋ ಕೆಲಸ ಮಾಡಿದ್ರು. ದುಡಿಯುವ ಜನ, ಆ ವರ್ಗ ಮೋದಿಯವರನ್ನ ಆರಿಸೋ ಮೂಲಕ ಬಿಜೆಪಿಯನ್ನು ಗೆಲ್ಲಿಸೋದ್ರ ಮೂಲಕ 2014ರ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕೊಟ್ಟರು. ಆದರೂ ಬುದ್ಧಿ ಬಂದಿಲ್ಲ ಕಾಂಗ್ರೆಸ್ಸಿಗೆ. ಪವನ್ ಖೇರಾ ಅವರ ಸ್ಪೋಕ್ಸ್ ಪರ್ಸನ್ ಮೋದಿ ಸಾವನ್ನು ಬಯಸಿದ್ರು, ಮೋದಿ ಸಾಯ್ಲಿ ಅಂತ ಹೇಳಿದ್ರು. ಇನ್ನು ಕೇಸ್ ಎದುರಿಸ್ತಾ ಇದ್ದಾರೆ ಅವರು. ಎಐಸಿಸಿ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿಯನ್ನ ವಿಷ ಸರ್ಪಕ್ಕೆ ಹೋಲಿಸಿದ್ರು. ಬೆಳಿಗ್ಗೆ ಎದ್ದು ಮೋದಿ ಮುಖ ನೋಡಬೇಡಿ ಅಂತ ಹೇಳಿದ್ರು. ಪ್ರಿಯಾಂಕ್ ಖರ್ಗೆ ಅವರು ಚೋರ್ ಗುರು ಚಾಂಡಾಲ್ ಶಿಷ್ಯ ಅಂತ ಟ್ವೀಟ್ ಮಾಡಿದ್ರು ಅವ್ರ ಮಗ. ಸನ್ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ಅವ್ರು ಹೇಳಿದ ಹೇಳಿಕೆ ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬರಲ್ಲ. ಹೊರಗೆ ಎಷ್ಟು ಸಭ್ಯ ರಾಜಕಾರಣಿ ಥರ ಕಾಣ್ತಾರೆ ಪರಮೇಶ್ವರ್ ಅವರು, ಅವ್ರ ಮಾತನ್ನ ಕೇಳಿದಾಗ ಅವ್ರ ಅಂತರಂಗದಲ್ಲಿ ಸಭ್ಯತೆ ಉಳಿದಿಲ್ಲೇನೋ ಅಂತ ಅನಿಸ್ತು ನನಗೆ.